ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಕೂಡ ಏನು ಅಪ್ಡೇಟ್ಸ್ ಮಾಡಿದ್ವಿ, ಪ್ಲಸ್ ಏನೇನು ಟ್ರೇಡ್ ಮಾಡಿದ್ವಿ, ಇವತ್ತು ನಮ್ಮ ಸ್ಟೂಡೆಂಟ್ಸ್ PNL ಏನು, ಓಕೆ. ಆ್ಯಂಡ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ 3 months ಕೋರ್ಸ್ ಕಂಪ್ಲೀಟ್ ಮಾಡಿ ನನ್ನ ಹತ್ರ ಜಾಯ್ನ್ ಆಗಿ 3 months ಕೋರ್ಸ್ ಕಂಪ್ಲೀಟ್ ಮಾಡಿ, ಫಸ್ಟ್ 3 months ಕೋರ್ಸ್ ಅಷ್ಟೇ. ಬಿಗಿನರ್ಸ್ ಅವರು, ಮಾರ್ಕೆಟ್ಗೆ ಹೊಸಬ್ರು ಕೂಡ ಅವರು 3 months ಕೋರ್ಸ್ನ ಕಂಪ್ಲೀಟ್ ಮಾಡಿ ಇವತ್ತಿಂದ ಓನ್ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಮೊನ್ನೆ ಫ್ರೈಡೇ ಮೀಟಿಗೆ ಬಂದವ್ರಿಗೆಲ್ರಿಗೂ ಗೊತ್ತು, ಹೇಳಿದ್ದೆ ಕೂಡ ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅವರು ಅಂತ. ಅವ್ರದ್ದು ಇವತ್ತು ರಿಸಲ್ಟ್ ಏನಾಗಿದೆ ಅಂದರೆ ಡೇ 1, ಇವತ್ತು ಅವ್ರ ಡೇ 1 ಅವ್ರದ್ದು ರಿಸಲ್ಟ್ ಏನಾಗಿದೆ, ಇಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲಿ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಲೆವೆಲ್ಸ್ ನೆನಪಿಟ್ಕೊಳ್ಳಿ. 24,500, 23,833 ಇದೊಂದು ಝೋನ್ ನೋಡ್ಕೊಳ್ಳಿ. ಇದು ಫ್ರೈಡೇ ಅಪ್ಲೋಡ್ ಆಗಿರೋ ವಿಡಿಯೋ, ಯೂಟ್ಯೂಬಲ್ಲಿ ಇರ್ತದೆ, ನೋಡ್ಕೋಬೋದು ನೀವು. ಇವಾಗ ನೋಡ್ಕೊಳ್ಳಿ ರಿಸಲ್ಟ್ 24,005ಇಂದ ಇದು ರಿಸಲ್ಟ್. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತು, ಬೆಳಗ್ಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಂತ. ಅದು 24,005 ನಾನು ಎಲ್ಲಿ ಲೆವೆಲ್ ಹಾಕಿದ್ದೀನಿ, ಫ್ರೈಡೇ ಹಾಕಿರೋ ಲೆವೆಲ್, ಇವತ್ತು ಹಾಕಿಲ್ಲ, ಓಕೆ. ಫ್ರೈಡೇ ಹಾಕಿರೋ ಲೆವೆಲ್. ನಿಮ್ಮ ಲ್ಯಾಪ್ಟಾಪಲ್ಲಿ, ನಿಮ್ಮ ಮೊಬೈಲಲ್ಲಿ ಎಷ್ಟು ಜೂಮ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ರಿಸಲ್ಟ್, ದಿಸ್ ಈಸ್ ದ ಪವರ್ ಆಫ್ ಲೆವೆಲ್ಸ್, ಓಕೆ. ಇಲ್ಲಿ ಓಪನ್ ಆಗಿ ಅದೇ ಲೆವೆಲ್ ರೀಟ್ರೇಸ್ ಮಾಡಿ ಮತ್ತೆ ನಮ್ಮ ಲೆವೆಲ್ ಎಲ್ಲವರೆಗೂ ಇದೆ, ಇಲ್ಲಿವರೆಗೂ ಬಂದಿದೆ. ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದು. ಲೈವ್ ಅಪ್ಡೇಟ್ಸ್ ಏನಂದರೆ, ಇಲ್ಲಿ ಡ್ರಾಯಿಂಗ್ ನಿಮ್ಗೆ ಕಾಣ್ತಿದೆಯಾ ಬ್ಲ್ಯಾಕ್ ಕಲರ್, ಇದು ಲೈವಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮಾರ್ಕೆಟ್ ಇಲ್ಲಿಂದ ಇದಕ್ಕೆ ರೀಟ್ರೇಸ್ ಮಾಡಿ ಫಾಲ್ ಆಗುತ್ತೆ ಅಂತ, ಇದು ಲೈವ್ ಅಪ್ಡೇಟ್ಸ್, ಓಕೆ. ಆ್ಯಂಡ್ ನಮ್ಮ ಸಾಫ್ಟ್ವೇರ್ ಕೂಡ ಅದೇ ತೋರಿಸ್ತಾ ಇತ್ತು, ನೀವು ನೋಡ್ಕೋಬೋದು. ನಮ್ಮ ಸಾಫ್ಟ್ವೇರ್ ಕೂಡ ಸೇಮ್, ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿಗೆ ಟಾರ್ಗೆಟ್ ಇಟ್ಟಿತ್ತು, ಎಕ್ಸಾಕ್ಟ್ ನಮ್ಮ ಟಾರ್ಗೆಟ್ ಅಚೀವ್ ಮಾಡಿದೆ, ಓಕೆ. ಇದು ಇವತ್ತು ಲೈವ್ ಮಾಡಿರೋದು. ನೆಕ್ಸ್ಟು ಸ್ಟೂಡೆಂಟ್ಸ್ ಯಾರು ಇದು ತಗೊಂಡಿದ್ದಾರೆ 21 days 3 months ಕಂಪ್ಲೀಟ್ ಮಾಡಿ, ಅವ್ರದ್ದು ನೋಡಿ. ಇವತ್ತು ನೀವು ಇಲ್ಲಿ ಓದ್ಕೋಬೋದು. ಅವ್ರು 3 ತಿಂಗಳು ಕಂಪ್ಲೀಟ್ ಆದಮೇಲೆ ಇವತ್ತು ಫಸ್ಟ್ ರಿಯಲ್ ಟ್ರೇಡ್ ಸ್ಟಾರ್ಟ್ ಮಾಡಿದ್ದಾರೆ, ಓಕೆ, ವಿತೌಟ್ ಸಪೋರ್ಟ್. ಅದರಲ್ಲಿ ಬಂದಿರೋ ಪ್ರಾಫಿಟ್ 2,700, ಒಂದೇ ಒಂದು ಲಾಟ್, ಓಕೆ. ಅದ್ರದ್ದು ಟ್ರೇಡ್ ರಿಪೋರ್ಟ್ ಇದು. ವಿಡಿಯೋ ನಿಲ್ಲಿಸಿ ನೋಡ್ಕೊಳ್ಳಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸೇಮ್ ಫಾರ್ಮ್ಯಾಟ್ ಫಾಲೋ ಮಾಡಿ, ಓಕೆ. ಇಲ್ಲ ಸರ್ ನಾವು ಕೂಡ 21 days ಯಾವ ಥರ ಮಾಡಬೇಕು ಅನ್ನೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿರಿ, ನಿಮ್ಮ ಹೆಸರು ಸಮೇತ. ಟ್ರೇಡ್ ವಿತ್ ಚರಣಲ್ಲಿ ಅದ್ರ ಕಂಪ್ಲೀಟ್ ಅಪ್ಡೇಟ್ಸ್ ಕೊಡ್ತೀನಿ. ಯಾರ್ಯಾರ ಹೆಸರು ಕಳಿಸ್ತೀರಾ ಅವ್ರ ಹೆಸರು ನೋಟ್ ಮಾಡಿಕೊಂಡು ಅವ್ರಿಗೆ ಮಾತ್ರ ಇನ್ನೊಂದ್ಸಲ ಮೀಟ್ ಕಳಿಸಿ ಅಪ್ಡೇಟ್ ಮಾಡ್ತೀನಿ, ನಾನು ಕ್ಲಾಸ್ ಮಾಡ್ತೀನಿ, ಓಕೆ. ಓಕೆ, ಇದು ಇವತ್ತು ಮಾಡಿರೋದು. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ, ಅದರಲ್ಲಿ ಏನು ಪ್ರಾಫಿಟ್ ಬಂದಿದೆ ನೋಡೋಣ. ಒಂದ್ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಇವತ್ತಿನ ಟೆಲಿಗ್ರಾಮ್. ಇದು ನೋಡ್ಕೊಳ್ಳಿ. ಇವತ್ತು June 15. ಗುಡ್ ಮಾರ್ನಿಂಗ್ ಎವ್ರಿವನ್. ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ, ಗ್ಯಾಪ್ ಅಪ್ ಓಪನ್ ಆಯಿತು. 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಅಂತ ಹೇಳಿದ್ದೆ. 15 ನಿಮಿಷ, ಯಾಕಂದರೆ ನಮ್ಮ ರೆಸಿಸ್ಟೆನ್ಸ್ ಹತ್ರ ಓಪನ್ ಆಗ್ತಾ ಇದೆ. 15 ನಿಮಿಷ ಯೂಸ್ ಮಾಡಿ ಅಂತ 2 times ಅಪ್ಡೇಟ್ ಮಾಡಿದ್ದೀನಿ. ಬಿಫೋರ್ ಮಾರ್ಕೆಟ್ ಒಂದು 9:15 ಒಂದ್ಸಲಿ, ಅದಾದಮೇಲೆ ಯಾರೋ ನಮ್ಮನ್ನು ಫಾಲೋ ಮಾಡೋರು ಟ್ರೇಡ್ ಮಾಡಿದ್ರಂತ ಅವ್ರಿಗೊಂದು 10,000 ಪ್ರಾಫಿಟ್ ಬಂದಿದೆ. ಅದ್ರ ಕೆಳಗಡೆ ಕ್ಲಿಯರಾಗಿ ಬರೆದಿದ್ದೀನಿ ಕೂಡ, ಇದು ನಮ್ಮ ಸ್ಟೂಡೆಂಟ್ಸ್ ಅಲ್ಲ, ನಮ್ಮನ್ನು ಫಾಲೋ ಮಾಡೋರಂತ, ಓಕೆ. ನೆಕ್ಸ್ಟು ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ನಾನು. ಇದ್ರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದ್ರ ಲೋ ಕ್ರಾಸ್ ಆದರೆ ಸೆಲ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಸ್ಟ್ರೈಕ್ ಪ್ರೈಸ್ ಇದು ಎಲ್ಲಿವರೆಗೂ ಹೋಗಿದೆ, 24,300, 380ಗೆ ಎಂಟ್ರಿ ಕೊಟ್ಟಿದ್ದೆ, ಎಲ್ಲಿವರೆಗೂ ಹೋಗಿದೆ ನೋಡಿ ಹೇಳಿ ನೀವೇ. ನೆಕ್ಸ್ಟ್ ಅದರಲ್ಲಿ ಬಂದಿರೋ ಪ್ರಾಫಿಟ್ಸು ಎಲ್ಲ ಇಲ್ಲಿರ್ತವೆ. ಇಲ್ಲಿ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ವಾ, ಇಲ್ಲಿಂದ ಇಲ್ಲಿ ಡ್ರಾಯಿಂಗ್ ಮಾಡಿದ್ದೆ, ಕೆಳಗಡೆ ಫಾಲ್ ಆಗುತ್ತೆ ಅಂತ ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ ಡ್ರಾಯಿಂಗ್. ಇದು ಮೇಲೆ ಹೋಗಿ ಬರುತ್ತೆ ಅಂತ, ಎಕ್ಸಾಕ್ಟ್ ಪಿನ್ ಟು ಪಿನ್ ಸೇಮ್ ಕ್ಯಾಂಡಲ್ಸ್ ಬಂದಿದ್ದಾವೆ, ಓಕೆ. ಅದ್ರ ಸಂಬಂಧಪಟ್ಟಿದ್ದೆಲ್ಲ ಪ್ರಾಫಿಟ್ ಸ್ಕ್ರೀನ್ಶಾಟ್ಗೆ ಇಲ್ಲಿ ಇರ್ತಾವೆ, ನೀವು ನೋಡ್ಕೋಬೋದು. ಇದು ಇವತ್ತು ನಮ್ಮ ಟೆಲಿಗ್ರಾಮ್ದು, ನಮ್ಮ ಸ್ಟೂಡೆಂಟ್ಸು ನಾವೆಲ್ಲ ಮಾಡಿರೋದು, ಓಕೆ. ಈಗ ನಾಳೆ ಏನು ಮಾಡಬೇಕು, ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ಪ್ಲಸ್ ಇನ್ನೊಂದು ಇವತ್ತು ಗೋಲ್ಡ್ ಕೂಡ ಮಾಡಿದ್ದೀವಿ, ಓಕೆ, ಅದು ನೋಡ್ಕೊಳ್ಳಿ. ಗೋಲ್ಡ್ ಲೈವ್ ಟ್ರೇಡ್ ಮಾಡಿದ್ದೀವಿ.
ಇಲ್ಲಿ ಎಂಟ್ರಿ ಇತ್ತು ಗೋಲ್ಡ್ದು, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4 ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಗೋಲ್ಡಲ್ಲಿ. ಓಕೆ, ಇದು ಓಕೆ. ಈಗ ನಾಳೆ ಏನು ಮಾಡಬೇಕು? ಈಗ ನಾಳೆ ನೋಡ್ಕೊಳ್ಳಿ, ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಸುಮಾರು ಜಾಸ್ತಿ ಇದೆ. ಯಾಕಂದರೆ ಇದು ನೋಡಿ ಎಲ್ಲರೂ ಸೆಲ್ ಅಂತಾರೆ, ನಾವು ಬೈ ಅಂತೀವಿ. ನೋಡೋಣ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಅಂತ. ಅದಾದಮೇಲೆ ಗ್ಯಾಪ್ ಅಪ್ ಓಪನ್ ಆದಮೇಲೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು. 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ 15 ನಿಮಿಷ ಕ್ಯಾಂಡಲ್ ಹೈ ಕ್ರಾಸ್ ಆಗಿದೆ ಅಂದರೆ OTM ಬೈ ಮಾಡ್ಬೋದು. ಆರ್ 15 ನಿಮಿಷ ಕ್ಯಾಂಡಲ್ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಸಪೋರ್ಟ್ನ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ OTM ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದು ಕೂಡ OTM, ಎರಡೂ ಕಡೆ OTM ಬೆಳಗ್ಗೆನೇ ಮಾಡ್ಬೋದು. ಆಮೇಲೆ 0 to 0 ಮಧ್ಯಾಹ್ನ ಮಾಡ್ತೀವಿ, ಮಾಡೋರು ಮಾಡ್ಕೊಳ್ಳಿ. ಬೆಳಗ್ಗೆನೇ ಮಾಡ್ಬೋದು. ಇಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಯಾವ ಕಡೆ ಓಪನ್ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೋ ನೋಡಿಕೊಂಡು. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಏನು ಅಪ್ಡೇಟ್ ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ. 9:30ವರೆಗೂ ಮಾರ್ಕೆಟ್ ಒಳಗಡೆ ಬರಬೇಡಿ, 9:30ಗೆ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ತಗೊಳ್ಳಿ ಅಂತ. ಈ ಕಂಪ್ಲೀಟ್ ಮೊಮೆಂಟಮ್ ಕ್ಯಾಪ್ಚರ್ ಆಗಿರುತ್ತೆ. 9:30 ಕ್ಯಾಂಡಲ್ ಲೋ ತಗೊಂಡಿದ್ರೆ ಇಷ್ಟು ಮೊಮೆಂಟಮ್ ಬಂದಿದೆ. ಓಕೆ, ಆ್ಯಂಡ್ ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಈಗ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಕರೆಕ್ಷನ್ ಆದಮೇಲೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ 15 ಮಿನಿಟ್ಸ್ ಕಡೆ ಲೋ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆ್ಯಂಡ್ ಇದು ನಿಫ್ಟಿ ಲೆವೆಲ್ಸ್. ಓಕೆ, ನೋಡಿ ಈ ಲೆವೆಲ್ಸ್ ಅನಾಲಿಸಿಸ್ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಕಂಪ್ಲೀಟ್ಲಿ ಎಜುಕೇಷನಲ್ ಪರ್ಪಸ್. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಆ್ಯಂಡ್ ಇವಾಗ ಏನು 21 ಡೇಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸು. ಇದು ಡೇ 1. ನೆಕ್ಸ್ಟ್ 20 ಡೇಸ್ ಅವ್ರದ್ದು ಟ್ರೇಡ್ ರಿಪೋರ್ಟ್ ಡೈಲಿ ಅಪ್ಡೇಟ್ ಮಾಡ್ತೀನಿ, ನೋಡ್ಕೊಳ್ಳಿ. 3 ಮಂತ್ಸ್ ಓಲ್ಡ್ ಸ್ಟೂಡೆಂಟ್ ಏನು ಪ್ರಾಫಿಟ್ ಮಾಡ್ತಾರೆ ಅಂತ ನಿಮ್ಗೆ ಲೈವಲ್ಲಿ ತೋರಿಸ್ತೀನಿ ನಾನು ಪ್ರತಿದಿನದ್ದು ವಿತ್ ಅವ್ರ ಟ್ರೇಡ್ ರಿಪೋರ್ಟ್. ಓಕೆ, ಆ್ಯಂಡ್ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು, ಇದಕ್ಕೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಟ್ರೇಡ್ ವಿತ್ ಚರಣ್ ಆ ಚಾನಲಲ್ಲಿ ಸರ್ಚ್ ಮಾಡಿ ಜಾಯ್ನ್ ಆಗ್ಬೋದು. ಅದರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.